ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಇನ್ನೇನು ಸಿಎಂ ಸೀಟಿನಲ್ಲಿ ಕೂತೇ ಬಿಟ್ಟೆ ಅಂದುಕೊಂಡಿದ್ದ ಡಿಕೆಗೆ ಹೈಕಮಾಂಡ್ ನಾಯಕರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಆ ಹೊಡೆತಕ್ಕೆ ಡಿಕೆ ಅಂಡ್ ಟೀಮ್ ಕಂಗೆಟ್ಟು ಹೋಗಿದ್ದಾರೆ. ಹೈಕಮಾಂಡ್ ನಾಯಕರು ಡಿಕೆ ವಿರುದ್ಧ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಷ್ಟಕ್ಕೂ ಏನದು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿ ಕದನದಲ್ಲಿ ಹೈಕಮಾಂಡ್ ನಾಯಕರು ಧರ್ಮ ಸಂಕಟದಲ್ಲಿ ಸಿಲುಕಿದ್ದಾರೆ. ಪ್ರತಿ ಬಾರಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಮೇಲುಗೈಯನ್ನ ಸಾಧಿಸಿಕೊಂಡು ಬಂದಿದ್ದಾರೆ. ಇದರಿಂದ ಕೆರಳಿ ಕೆಂಡವಾಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರು ಹಾಗೆ ಸಿದ್ದರಾಮಯ್ಯ ವಿರುದ್ಧವೇ ಸೆಟೆದು ನಿಂತಿದ್ದಾರೆ. ಹೈಕಮಾಂಡ್ ಕೂಡ ಡಿಕೆ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ನೇರ ಡಿಕೆ ಸಿಎಂ ಆಗೇ ಆಗ್ಬಿಡ್ತಾರೆ ಅಂದುಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ಡಿಕೆ ಕನಸುಗಳು ಉಲ್ಟಾ ಪಲ್ಟಾ ಆಗಿಬಿಟ್ಟಿವೆ. ಹೈಕಮಾಂಡ್ ಶಾಕ್ನಿಂದ ಡಿಕೆ ಹೊರಬರಲಾಗದೆ ಅದೇ ಚಿಂತೆಯಲ್ಲಿದ್ದಾರೆ. ಇಷ್ಟಕ್ಕೂ ಡಿಕೆಗೆ ಹೈಕಮಾಂಡ್ ಕೊಟ್ಟಿರುವ ಆ ಬಿಗ್ ಶಾಕ್ ಆದ್ರೂ ಯಾವುದು? ಹಾಗಾದ್ರೆ ಅವ್ರಿಗೆ ಸಿಎಂ ಸೀಟು ಕೊಡೋದೇ ಇಲ್ವಾ? ಇದಕ್ಕಿಂತ ಮುಖ್ಯವಾಗಿ ಡಿಕೆ ಶಿವಕುಮಾರ್ಗೆ ಸಿಎಂ ಸೀಟು ಕೊಡ್ತೀವಿ ಅಂತ ಹೈಕಮಾಂಡ್ ನಾಯಕರು ಮಾತು ಕೊಟ್ಟಿದ್ರ ಅಥವಾ ಇಲ್ವಾ? ಇದರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇದಾವೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಹೇಳಿಕೆಗಳಲ್ಲೇ ಭಾರಿ ವ್ಯತ್ಯಾಸಗಳಿದಾವೆ. ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಮಾತುಕತೆ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಆದ್ರೆ ಡಿಕೆ ಮಾತ್ರ ನಡೆದಿತ್ತು ಅಂತ ಹೇಳ್ತಾರೆ. ಅವರ ಬೆಂಬಲಿಗ ಶಾಸಕರು ಕೂಡ ಇದನ್ನೇ ಹೇಳೋದು. ಇವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ಮಾತ್ರ ಅಸ್ಪಷ್ಟ. ಈಗ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಸಿಎಂ ಸೀಟು ಹಂಚಿಕೆ ವಿಚಾರದಲ್ಲಿ ಡಿಕೆ ಹೈಕಮಾಂಡ್ ಹಾಗೆ ಡಿಕೆ ಮಧ್ಯೆ ಗೊಂದಲ ಆಗಿರುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಡಿಕೆಗೆ ರಾಹುಲ್ ಗಾಂಧಿ ಯಾವುದೋ ಒಂದು ಭರವಸೆ ಕೊಟ್ಟಿರಬಹುದು. ಆದ್ರೆ ಅದು ನೇರವಾಗಿ ಸಿಎಂ ಅಧಿಕಾರ ಹಂಚಿಕೆ ಇರ್ಲಿಕ್ಕಿಲ್ಲ. ನಿಮ್ಮನ್ನ ಭವಿಷ್ಯದಲ್ಲಿ ಚೆನ್ನಾಗಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿರಬಹುದೇನೋ, ಅಥವಾ ನಿಮಗೆ ಮತ್ತಷ್ಟು ಒಳ್ಳೆ ಸ್ಥಾನಮಾನಗಳನ್ನ ನಾವು ಕೊಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿರಬಹುದು. ಆದ್ರೆ ರಾಹುಲ್ ಭರವಸೆಯಾಗಿ ಹೇಳಿರುವ ಆ ಮಾತು ಡಿಕೆಗೆ ಸಿಎಂ ಅಧಿಕಾರ ಹಂಚಿಕೆ ಎನಿಸಿರಬಹುದು. ರಾಹುಲ್ ಮನಸ್ಸಿನಲ್ಲಿ ಇದು ಸಿಎಂ ಸೀಟು ಇರ್ಲಿಕ್ಕಿಲ್ಲ, ಅದೊಂದು ಭರವಸೆ ಅಷ್ಟೇ ಆಗಿರಬಹುದು. ಆದ್ರೆ ಡಿಕೆ ಮನಸ್ಸಲ್ಲಿ ಅದು ಸಿಎಂ ಅಧಿಕಾರ ಹಂಚಿಕೆ ಆಗಿರಬಹುದು. ಈ ಅಪಾರ್ಥದಿಂದಾಗಿ ಇಷ್ಟೆಲ್ಲ ಆಗಿರಬಹುದು. ಈಗ ಅದನ್ನ ರಾಹುಲ್ ನೇರವಾಗಿ ಹೇಳುವುದಕ್ಕಾಗದೆ, ಡಿಕೆಯನ್ನ ಬೆಂಬಲಿಸೋದಕ್ಕೂ ಆಗದೆ, ಕೈ ಬಿಡೋದಕ್ಕೂ ಆಗದೆ ತಿಣುಕಾಡ್ತಾ ಇರಬಹುದೇನೋ. ಆದ್ರೆ ಡಿಕೆಗೆ ಅದೊಂದು ಮಹಾದಾಸಿ ಆಗಿರಬಹುದಲ್ವಾ? ಯಾರದು ತಪ್ಪು ಅನ್ನೋದಕ್ಕೂ ಕೂಡ ಆಗ್ತಾ ಇಲ್ಲ ಇಲ್ಲಿ. ಹಾಗಂತ ಎಲ್ಲಾನು ಸರಿಯಾಗಿದೆ ಅಂತಾನು ಕೂಡ ಅಲ್ಲ. ಅದು ಸರ್ಕಾರಕ್ಕೆ ಸಂಕಟ ಆಗಿದೆ. ಇದನ್ನ ನಿಭಾಯಿಸಲಾಗದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಟ್ಟಿಗೆದ್ದು ಬಿಟ್ಟಿದ್ದಾರೆ. ಪಾಪ ಎಐಸಿಸಿ ಅಧ್ಯಕ್ಷರು ಕೂಡ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕಾಗುತ್ತಿರುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಕರೆಸಿಕೊಂಡು ಅವರು ಕೂಡ ಕೋಪದಲ್ಲಿ ಮಾತನಾಡಿದ್ದಾರೆ. ಆದ್ರೆ ಬುದ್ಧಿ ಮಾತನ್ನ ಹೇಳಿದಾರಂತೆ, ಕಿವಿ ಹಿಂಡಿದ್ದಾರೆ. ಪಕ್ಷದ ಹಿತ ಕಾಯುವಂತೆ ಕಿವಿ ಮಾತನ್ನ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಸಿಎಂ ಆಗುವ ಮಹಾದಾಸಿಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನ ಮಾನ್ಯ ಮಾಡ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.